Hey, what's up guys? I hope you're doing absolutely fine. So guys, Npci, National Payment Corporation of India, so that ಅದು ಹೇಗಾದ್ರೆ ಸ್ಟೇಟಸ್ ಅಂದರೆ ನಿಮ್ಮದು ಯಾವ ಅಕೌಂಟ್ ಜೊತೆ ಲಿಂಕ್ ಇದೆ ಅನ್ನೋದು ಹೇಗೆ ಚೆಕ್ ಮಾಡೋದು ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಯೂಸಲಿ Npci ಅಂದರೆ ನಿಮ್ಗೆ ಗೊತ್ತಿರೋ ವಿಚಾರ. ಸೊ ದಟ್ ಏನಾದರೂ ನಿಮ್ಮ ಗೌರ್ಮೆಂಟ್ ಸ್ಕೀಮ್ಗಳ ಬೆನಿಫಿಟ್ ಆಗಿರಲಿ, ಸಬ್ಸಿಡಿ ಆಗಿರಲಿ, ಅಥವಾ ಇನ್ನಿತರ ಸ್ಕಾಲರ್ಶಿಪ್ ಆಗಿರಲಿ, ಏನೆಲ್ಲ ನೀವು ಪಡಿಬೇಕು ಅಂತಂದರೆ ಡೈರೆಕ್ಟ್ DBT ಮುಖಾಂತರ, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಗೌರ್ಮೆಂಟ್ ನಿಮ್ಮ ಅಕೌಂಟ್ ಬರಬೇಕು ಅಂತಂದರೆ ವಿಚ್ ಈಸ್ ಅದು ನಿಮಗೆ ನಿಮ್ಮ ಅಕೌಂಟ್ ಜೊತೆ ಲಿಂಕ್ ಇರಲೇಬೇಕು. ಓಕೆ, ಸೊ ಅಂದರೆ Npci ಲಿಂಕ್ ಇಲ್ಲ ಅಂತಂದರೆ ನಿಮಗೆ ಒಂದು ಸಿಗುವಂಥ ಒಂದು ಬೆನಿಫಿಟ್ ಏನಿದೆ, ಆ ಬೆನಿಫಿಟ್ಟು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಸಿಗೋದಿಲ್ಲ, ರೈಟ್? ಸೊ ಇದು ಒಂದು ಫ್ಯಾಕ್ಟ್ ನಿಮ್ಗೆ ಗೊತ್ತಿರೋ ವಿಷಯನೇ. ಇನ್ನು ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ಸೊ ಅದನ್ನು ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂದ್ಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅಂದರೆ ನಿಮಗೆ ಸ್ಟೇಟಸಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಏನು ಗೊತ್ತಾಗುತ್ತೆ ಅಂದರೆ ನಿಮ್ಮದು ಒಂದು Npci ಏನಿದೆ, ಯಾವ ಅಕೌಂಟ್ ಜೊತೆ ಲಿಂಕ್ ಇದೆ, ಯಾವಾಗಿಂದ ಲಿಂಕ್ ಇದೆ, ಮತ್ತು ಅದರ ಸ್ಟೇಟಸ್ ಏನಿದೆ, ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ರೈಟ್? ಸೊ ಅದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ನೋಡ್ಕೋಬೋದು, ಲೈಕ್, ರೈಟ್? ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅದನ್ನು ಲಿಂಕ್ನ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಆ ವಿಡಿಯೋ ನೋಡ್ಕೊಂಬಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ಅದರಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮದು Npci ಯಾವ ಬ್ಯಾಂಕ್ ಜೊತೆ ಲಿಂಕ್ ಇದೆ ಅನ್ನೋದು, ರೈಟ್? ಸೊ ಅದೊಂದು ಆಯಿತು. ಇನ್ನು ಸೆಕೆಂಡ್ ಬಂದುಬಿಟ್ಟು ಸುಮಾರು ಕಮೆಂಟ್ಸ್ಗಳು ಬರ್ತಾ ಇತ್ತು ನನಗೆ, ವಿಚ್ ಈಸ್ ಇನ್ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಸುಮಾರು ಜನರು ಚೆಕ್ ಮಾಡ್ತಾರೆ, ಬಟ್ ಅದರಲ್ಲಿ ಇನ್ಆ್ಯಕ್ಟಿವ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ಆ್ಯಕ್ಟಿವ್ ಹೇಗೆ ಮಾಡೋದು ಅಂದ್ಬಿಟ್ಟು, ಸೊ ದಟ್ ಇನ್ಆ್ಯಕ್ಟಿವ್ ತೋರಿಸ್ಬೇಕು ಅಂತಂದರೆ ಸುಮಾರು ಕಾರಣಗಳಿರುತ್ತೆ. ಲೈಕ್ ಸುಮಾರು ದಿನಗಳಿಂದ ನೀವು ಬ್ಯಾಂಕಿನ ಆ ಖಾತೆಯನ್ನು ಯೂಸ್ ಮಾಡ್ದೇ ಇರ್ಬೋದು, ಅಥವಾ ಲೈಕ್ ಅಕೌಂಟ್ನ ಕ್ಲೋಸ್ ಮಾಡಿಸಿರ್ತಾರೆ. ಸೊ ದಟ್ ಅದನ್ನು ಡಿಲಿಂಕ್ ಮಾಡಿಸಿರೋದಿಲ್ಲ. ಸೊ ಈ ರೀತಿ ಇಂಥ ಸನ್ನಿವೇಶಗಳಲ್ಲಿ ಇನ್ಆ್ಯಕ್ಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಇನ್ನೂ ಸುಮಾರು ಕಾರಣಗಳಿಂದಲೂ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಆ್ಯಕ್ಟಿವ್ ಮಾಡಿಸ್ಬೇಕು ಅಂತಂದರೆ ನಿಮಗೆ ನೀವು ಯಾವ ಬ್ರ್ಯಾಂಚಲ್ಲಿ ಇವಾಗ ಲೈಕ್ ಲಿಂಕ್ ಇರುತ್ತೆ, ಲೈಕ್ ಆ ಬ್ರ್ಯಾಂಚಲ್ಲಿ ಹೋಗ್ಬಿಟ್ಟು ನಿಮಗೆ ಅವ್ರಿಗೆ ಸ್ಕ್ರೀನ್ಶಾಟ್ ತೋರಿಸಿ, ಅವ್ರು ನಂಬಿಲ್ಲ ಅಂತಂದರೆ ಅವ್ರಿಗೆ Npci ಆ್ಯಕ್ಟಿವ್ ಇಲ್ಲ, ನಮ್ಮದು ಇನ್ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಸ್ಟೇಟಸ್ಸು. ಸೊ ದಟ್ ಅದಕ್ಕೆ ನಾವು ಏನು ಅದನ್ನು ಆನ್ಲೈನ್ ಮಾಡೋಕ್ಕಾಗೋದಿಲ್ಲ. ನೀವು ಸುಮಾರು ಜನ ಕೇಳ್ತಾಯಿದ್ರು, ನೀವು ಆನ್ಲೈನ್ ಆ್ಯಕ್ಟಿವ್ ಮಾಡ್ಬೋದು ಅಂದ್ಬಿಟ್ಟು ನನಗೆ ಸುಮಾರು ಜನ ಕೇಳ್ತಾಯಿದ್ರು. ಸೊ ಆನ್ಲೈನ್ ಆ್ಯಕ್ಟಿವ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಲ್ಲೇ ನೀವು ಅದನ್ನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸೊ ನಮ್ಮ ಸ್ಟೇಟಸ್ ಈ ಥರ ಇದೆ, ಇನ್ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ, ಸೊ ಅದನ್ನು ಆ್ಯಕ್ಟಿವ್ ಮಾಡಿಕೊಡಿ ಅಂದ್ಬಿಟ್ಟು ನೀವು ಅವ್ರಿಗೆ ಹೇಳಿ, ರೈಟ್? ಸೊ ಸಾಧ್ಯ ಆದರೆ ಡೈರೆಕ್ಟ್ ಬ್ಯಾಂಕ್ ಮ್ಯಾನೇಜರ್ ಏನಿರ್ತಾರೆ ಅವರಿಗೆ ಭೇಟಿಯಾಗಿ ಹೇಳಿ, ರೈಟ್? ಸೊ ಅವರು ನಂಬಿಲ್ಲ ಅಂತಂದರೆ ಒಂದು ಸ್ಕ್ರೀನ್ಶಾಟ್, ನೀವೇನು ಸ್ಟೇಟಸ್ನ ಚೆಕ್ ಮಾಡಿರ್ತೀರ, ಅದು UIDI ಅಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡಿರ್ತೀರ, ರೈಟ್? ಸೊ ಅದಕ್ಕೋಸ್ಕರ ನೀವು ಆ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ತೋರಿಸಿ, ನೋಡಿ ಈ ಥರ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರಾಗಿ ನಮಗೆ ಒಂದು ಸಬ್ಸಿಡಿ ಆಗಿರಲಿ, ಅಥವಾ ಇನ್ನಿತರ ಸ್ಕಾಲರ್ಶಿಪ್ ಆಗಿರಲಿ, ಅಥವಾ ಇನ್ನಿತರೆ ಯಾವುದೇ ಒಂದು ಬೆನಿಫಿಟ್ ಏನಿರುತ್ತೆ ಗೌರ್ಮೆಂಟ್ ಸ್ಕೀಮ್ಗಳದ್ದು, ಸೊ ಆ ಬೆನಿಫಿಟ್ ನಮಗೆ ಸಿಗ್ತಾ ಇಲ್ಲ ಈ ಒಂದು ಇನ್ಆ್ಯಕ್ಟಿವ್ ಇರೋ ಕಾರಣದಿಂದಾಗಿ. ಸೊ ಅದಕ್ಕೋಸ್ಕರ ನಮಗೆ ಆ್ಯಕ್ಟಿವ್ ಮಾಡಿಕೊಡಿ ಅಂದ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ಅವರು ಮಾಡೇ ಕೊಡ್ತಾರೆ ಗೈಸ್. ಓಕೆ, ಸೊ ಹೋಪ್, ಯಾಕಂದರೆ ನನಗೆ ಸುಮಾರು ಜನ ಕೇಳ್ತಾ ಇದ್ರು ಇನ್ಆ್ಯಕ್ಟಿವ್ ಸ್ಟೇಟಸ್ ಅಂದರೆ ಎಲ್ಲರದ್ದು ಅರೌಂಡ್ ಐ ಥಿಂಕ್ 90% ಎಲ್ಲರೂ ಆ್ಯಕ್ಟಿವ್ ಇರುತ್ತೆ, ಬಟ್ ಏನೋ ಸಮ್ ಕಾರಣಾಂತರಗಳಿಂದ ಯೂಸ್ ಮಾಡದೆ ಇದ್ದಾಗ ಅಥವಾ ಇನ್ನಿತರ ಸುಮಾರು ಕಾರಣಗಳಿಂದ ಇನ್ಆ್ಯಕ್ಟಿವ್ ಸ್ಟೇಟಸ್ನ ತೋರಿಸಿರುತ್ತೆ. ಅದನ್ನು ನೀವು ಆ್ಯಕ್ಟಿವ್ನ ಬ್ಯಾಂಕಿಗೆ ಹೋಗಿ ಮಾಡಿಸ್ಕೋಬೋದು, ಆನ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಗೈಸ್. ಓಕೆ, ಸೊ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಏನು ಗೊತ್ತೀನಿ. ಇನ್ನೇನಾದರೂ ಇನ್ನೂ ಕ್ವಶನ್ಸ್ಗಳಿದ್ದರೆ ಕಮೆಂಟ್ ಮಾಡಿ ವಿಡಿಯೋದೊಳಗಡೆ, ಮತ್ತು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಓಕೆ, ಐ ಹೋಪ್ ಇದೊಂದು ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್. ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.